ಬೆಂಗಳೂರಿನಲ್ಲಿ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಸೀರೆ ಕದ್ದ ಮಹಿಳೆ ಮೇಲೆ ಬೆಂಗಳೂರಿನಲ್ಲಿ ಅಟ್ಟಹಾಸವನ್ನ ತೋರಿಸಲಾಗಿದೆ. ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಹಿಗ್ಗಾಮುಗ್ಗಾ ಥಳಿಸಲಾಗಿರುವಂಥದ್ದು. ಬೂಟುಗಾಲ್ನಲ್ಲಿ ಎಗರಿಸಿ ಎದೆಗೆ ಒದ್ದಿದ್ದಾರೆ ಮಾಲೀಕರು. ಮನುಷ್ಯತ್ವನೇ ಇಲ್ಲ, ರಾಕ್ಷಸರ ರೀತಿಯಲ್ಲಿ ವರ್ತಿಸಿರುವಂಥದ್ದು ಮಾಲೀಕರು. ಇಲ್ಲಿ ಸೀರೆ ಕದ್ಲು ಅನ್ನುವಂಥ ಕಾರಣಕ್ಕೋಸ್ಕರ ಹೆಂಗ್ ಬೇಕಂಗ್ ಹೊಡೆದಿದ್ದಾರೆ, ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಅಂಗಡಿಯಿಂದ ರಸ್ತೆಗೆ ಎಳೆದುಕೊಂಡು ಬಂದು ಹಲ್ಲೆಯನ್ನ ಮಾಡಲಾಗಿದೆ. ಸೀರೆ ಕದ್ದಂತ ಒಂದು ನೆಪವನ್ನ ಇಟ್ಕೊಂಡು ಮಾಲೀಕ ಸೇರಿದಂತೆ ಇಬ್ಬರಿಂದ ಅಮಾನವೀಯವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಹೌದು, ಆಕೆ ಸೀರೆ ಕದ್ದಿದ್ದು ತಪ್ಪು, ಆದರೆ ಅದಕ್ಕೆ ಕಾನೂನಿದೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ, ಎಡ್ದುಕೊಡಿ. ಅದನ್ನು ಬಿಟ್ಬಿಟ್ಟು ನೀವು ಯಾರು ಪಾಠ ಕಲಿಸೋದಕ್ಕೆ, ಒದೆಯೋದಕ್ಕೆ ನೀವು ಯಾರು? ಕಮಿಷನರ್ ಸೂಚನೆ ಮೇರೆಗೆ ಅಂಗಡಿ ಮಾಲೀಕ ಸೇರಿದಂತೆ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದಾರೆ ಮಾಲೀಕರು. ನಿಮಗೆ ತೋರಿಸ್ತಾ ಇದೀವಿ ನೋಡಿ ಯಾವ ರೀತಿಯ ಹಲ್ಲೆಯನ್ನ ಮಾಡಿದ್ದಾರೆ ಅಂತ. ಅವನು ಹಂಗೆ ಒದ್ದು ಹೇಳ್ಕೊಂಡು ಹೋಗ್ಬೇಕಾಗಿತ್ತು. ಸರಿಯಾಗಿರೋದು ಚೆನ್ನಾಗಿ ಒದ್ಬಿಟ್ಟು ಜೀಪ್ ಹಚ್ಬೇಕಾಗಿತ್ತು. ನೋಡಿ ಹೇಗೆ ಒದಿತಾ ಇದ್ದಾರೆ ಅಂತ. ಒಂದು ಹೆಣ್ಣು ಅನ್ನುವಂಥದ್ದನ್ನ ಕೂಡ ನೋಡಿಲ್ಲ. ಅಷ್ಟು ಜನ ನಿಂತ್ಕೊಂಡು ಆ ಶೋ ನೋಡ್ತಾವ್ರೆ. ಒಬ್ರು ಹೋಗಿಲ್ಲ ಅಲ್ಲಿ ಬಿಡಿಸೋದಕ್ಕೆ. ಸೀರೆ ಕದ್ಲು ಅನ್ನುವಂಥ ನೆಪವನ್ನ ಇಟ್ಕೊಂಡು ಹೇಗ್ ಬೇಕು ಹಾಗೆ ಅಲ್ಲೇ ಮಾಡಿದ್ದಾರೆ. ಎಷ್ಟು ಬೇಡ್ಕೊಂಡ್ರು ಕೂಡ ಬಿಟ್ಟಿಲ್ಲ. ಅವೆನ್ಯೂ ರೋಡ್ ಅಲ್ಲಿ ನಡೆದಿರುವಂಥದ್ದು. ಬೆಂಗಳೂರಿನ ಅವೆನ್ಯೂ ರೋಡ್ನಲ್ಲಿ ಆ ಮಾರ್ವಾಡಿಯ ಅಟ್ಟಹಾಸ ಅದು. ಅಂಗಡಿ ಮಾಲೀಕ ಉಮೇದ್ ರಾಮ್ ಅನ್ನೋನು ಗೂಂಡಾ ರೀತಿಯಲ್ಲಿ ವರ್ತಿಸಿದಾನೆ. ಗೂಂಡಾ ಅನ್ನುವ ರೀತಿಯಲ್ಲೇ ವರ್ತಿಸಿರೋದು ಅವನು. ಅಷ್ಟು ಜನ ಇದ್ದಾರೆ, ಕೇಳ್ತಾ ಇದ್ದಾರೆ. ಆ ಮಹಿಳೆ ಕಾಲಿಟ್ಕೊಂಡಿದ್ದಾಳೆ ಬೇಡಪ್ಪ ಅಂತ. ಪೊಲೀಸ್ ಸ್ಟೇಷನ್ ಇದೆ ಅಲ್ಲೇ, ನೋಡಿ ಎದೆಗೆಲ್ಲ ಯಾವ ರೀತಿಯ ಒದಿತಾನೆ ಅಂತ ಅವನು. ಐವತ್ತು ಸಾವಿರ ಆಯ್ತು ತೊಗೊಂಡೋಗಿದ್ದೆ. 50 ಸಾವಿರ ಆಯ್ತು ತೊಗೊಂಡೋಗಿದ್ದೆ. ಸೊ ನೋಡಿ, ಆಕೆ ಮಾಡಿದ್ದು ತಪ್ಪು, ಅದನ್ನ ಸಮರ್ಥನೆ ಮಾಡ್ತಾ ಇಲ್ಲ. ಆದರೆ ಆತ ನಡ್ಕೊಂಡ ರೀತಿ ಸರಿ ಇಲ್ಲ ಅಂತ ನೋಡಿ. ಒಂದು ಆ ಸೀರೆಯ ಬಂಡಲ್ಲು, ಆ ಸೀರೆ ಬಂಡಲನ್ನು ಫಸ್ಟ್ ಕೆಳಗೆ ಬೀಳಿಸ್ತಾರೆ. ಸೀರೆನ ತೆಗೆದುಕೊಳ್ಳುವಂಥ ನೆಪದಲ್ಲಿ ಬಂದಿರುವಂಥದ್ದು ಆ ಅಂಗಡಿಗೆ. ಅದಾದ್ಮೇಲೆ ಅಂಗಡಿಯಲ್ಲಿ ಯಾರೂ ಇಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾಳೆ. ಕಳ್ಳಿ, ಆಕೆ ಕಳ್ಳಿ. ಕನ್ಫರ್ಮ್ ಮಾಡಿಕೊಂಡು ಸೀರೆಯನ್ನ ಕತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ತಗಲಾಕೊಂಡಿರೋದು. ಅಲ್ಲೊಂದು ವೈಟ್ ಬಂಡಲ್ ಕಾಣಿಸ್ತಾ ಇದೆಯಲ್ಲ, ಸೀರೆಯ ಬಂಡಲ್. ಅದು ಚೀಲದಲ್ಲಿ ತುಂಬಿರುವಂಥದ್ದು. ಇನ್ನೊಬ್ರು ಮಹಿಳೆ ಒಳಗಡೆ ಬರ್ತಾರೆ. ಆ ಮಹಿಳೆ ಒಳಗಡೆ ಬರ್ತಿದ್ದ ಹಾಗೆ ಇಡೀ ಸೀರೆಯ ಬಂಡಲನ್ನೇ ಎತ್ಕೊಂಡು ಹೋಗ್ತಾ ಇರೋದು. ಇಡೀ ಸೀರೆಯ ಬಂಡಲನ್ನೇ ಎಗರಿಸಕ್ಕೆ ಟ್ರೈ ಮಾಡಿದ್ದಾರೆ. ಅಲ್ಲಿ ತಗಲಾಕೊಂಡಿರೋದು. ಸಿಟ್ಟು ಬರುತ್ತೆ, ಇಲ್ಲ ಅಂತಲ್ಲ, ಆದರೆ ಆ ಲೆವೆಲ್ಗಲ್ಲ. ಕಾನೂನಿದೆ, ಕಂಪ್ಲೇಂಟ್ ಕೊಡಿ, ಹಿಡಿದು ಒಳಗಾಕ್ಸಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಆ ಮಹಿಳೆ ಮಾಡಿದ್ದು ಕೂಡ ತಪ್ಪೆ, ಮತ್ತು ಒಂದ್ ಕಡೆ ಆ ಮಾಲೀಕ ನಡ್ಕೊಂಡಂತ ರೀತಿನೂ ಕೂಡ ತಪ್ಪೆ. ಯಾರಿಗೆ ಯಾವ್ಯಾವ ರೀತಿಯಾಗಿ ಅಂದ್ರೆ ಸೆಕ್ಷನ್ಗಳನ್ನು ಹಾಕಿ ಕ್ರಮವನ್ನು ಕೈಗೊಳ್ಳಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು? ಪೃಥ್ವಿರಾಜ್, ಪ್ರಮುಖವಾಗಿ ಅಂತಂದ್ರೆ ಇದು ಅವೆನ್ಯೂ ರಸ್ತೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಏನಿದೆ, ಇದು ಅಮಾನುಷವಾಗಿ ಓನರ್ ನಡ್ಕೊಂಡಿರುವಂತಹ ರೀತಿ ಆ ಮಹಿಳೆ ಮೇಲೆ ಏನಿದೆ, ಅದು ಈಗ ವೈರಲ್ ಆಗಿರುವಂತಹ ಒಂದು ದೃಶ್ಯ. ಇದನ್ನ ಕಮಿಷನರ್ ಕೂಡ ಗಂಭೀರವಾಗಿ ತೆಗೆದುಕೊಂಡು ಆ ಮಾಲೀಕ ಸೇರಿದಂತೆ ಮತ್ತೋರ್ವ ಯಾರು ಆ ಮಹಿಳೆಗೆ ಕಾಲಿಂದ ಬಂದಿದ್ರು ಅವರನ್ನ ರಾತ್ರಿ ಅವರನ್ನ ಬಂಧನ ಮಾಡಿಸುವಂತ ನಿಟ್ಟಿನಲ್ಲಿ ಮತ್ತೆ ಅವರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅದರಲ್ಲಿ ಉಮೇದ್ ರಾಮ್ ಅಂತೇಳಿ ಆ ಒಂದು ಓನರ್ ಕಾಲಲ್ಲಿ ಓದಿತಾರಲ್ಲ, ಅವರೇ ಪ್ರಮುಖ ಒಂದು ಆರೋಪಿಯಾಗಿರುವಂತದ್ದು. ಆದ್ರೆ ಈ ಮಹಿಳೆ ಕೂಡ ಕಳ್ಳಿ ಆಗಿರುವಂತದ್ದು. ಯಾಕಂದ್ರೆ ಶುಕ್ರವಾರ ಆ ಮಳಿಗೆಗೆ ಹೋಗ್ತಾಳೆ, ಒಂದು ಸೀರೆ ಅಲ್ಲ, ಎರಡು ಸೀರೆ ಅಲ್ಲ, ಒಂದು ಬಂಡಲ್ ಅನ್ನೇ
ಮಹಿಳೆ ಕತ್ಕೊಂಡು ಹೋಗುವಂತದ್ದು, ಆ CCTV ಕ್ಯಾಮೆರಾ ಒಂದು ದೃಶ್ಯಾವಳಿ ಏನಿರುತ್ತೆ ಅದನ್ನ ಆ ತಮ್ಮ ಒಂದು ಗ್ರೂಪ್ ಏನಿರುತ್ತೆ ಆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ. ಈ ಮಹಿಳೆ ಯಾರೋ ಗೊತ್ತಾದ್ರೆ ಹೇಳಿ ಅಂತೇಳಿ ಜೊತೆಗೆ ಪೊಲೀಸರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆ ಬಳಿಕ ಆ ಭಾನುವಾರ ಅಂದ್ರೆ ಆ ಮಹಿಳೆ ಸಿಕ್ಕಾಕೊಳ್ಳುವಂತದ್ದು, ಆನಂತರ ಆ ಮಹಿಳೆ ಸಿಕ್ಕಾಕೊಳ್ತಾ ಇದ್ದಂತೆ ಆ ಮಹಿಳೆ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡ್ತಾನೆ. ಆನಂತರ ಅವ್ರನ್ನ ತೆಗೆದುಕೊಂಡು ಹೋಗಿ ಪೊಲೀಸರಿಗೆ ಒಪ್ಪಿಸುವಂತದ್ದು. ಅವರು ಕೂಡ ಒಂದು ಕಳ್ತನ ಕೇಸಲ್ಲಿ ಅವರನ್ನ ಅರೆಸ್ಟ್ ಮಾಡ್ತಾರೆ ಲೇಡಿನ. ಆದ್ರೆ ಈ ಹೊಡೆಯುವಂತ ದೃಶ್ಯ ಏನಿರುತ್ತೆ ಇದು ಪೊಲೀಸರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಇದು ಗ್ರೂಪ್ ನಲ್ಲಿ ಶೇರ್ ಆದಂತ ಬಳಿಕ ಆನಂತರ ಪೊಲೀಸರಿಗೆ ಗೊತ್ತಾಗುವಂತದ್ದು. ಆ ಬಳಿಕ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಕಮಿಷನರ್ ಕೂಡಲೇ ಯಾರು ಈ ರೀತಿಯಾಗಿ ಅಮಾನುಷವಾಗಿ ಹಲ್ಲೆಯನ್ನ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸೂಚನೆ ಕೊಡ್ತಾರೆ. ಇಮಿಡಿಯೇಟ್ಲಿ ಅಲ್ಲಿ ಅವ್ರ ಮೇಲೆ ಕೂಡ ಕೇಸ್ ಆಗಿ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡುವಂತದ್ದು. ಇವು ಲೇಡಿ ಮೇಲೆ ಅಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡುವಂತ ಒಂದು ಕೇಸ್ ಏನಿದೆ ಅದನ್ನ ಮಾಡಿಕೊಂಡು ಈಗ ಅವರ ಮೇಲೆ ಕೂಡ ಒಂದು ಕೇಸ್ ಮಾಡಿ ಈಗ ಅವರನ್ನ ಬಂಧನ ಮಾಡಿ ಈಗ ಜೈಲಿಗೆ ಬಿಟ್ಟಿದ್ದಾರೆ. ಮತ್ತೊಬ್ಬ ಆಕೆ ಇದ್ದಾಳೆ, ಆಕೆಯನ್ನು ಕೂಡ ಈಗಾಗಲೇ ಬಂಧನ ಮಾಡಿರುವಂತದ್ದು. ಆಕೆ ಮೂಲತಃ ಈ ತರ ಮಕ್ಕಳೆಲ್ಲ ಕರ್ಕೊಂಡ್ಬರೋದು, ಅಲ್ಲಿ ಓಡಾಡುವಂತದ್ದು ಏರಿಯಾದಲ್ಲಿ ಮತ್ತೆ ಅಲ್ಲಿ ಕಾಣಿಸುವಂತ ವಸ್ತುಗಳನ್ನ ಏನಾದ್ರೆ ಯಾರು ಕೂಡ ಕಾಣಿಸಿದ ಸಂದರ್ಭದಲ್ಲಿ ಅಲ್ಲಿ ಕಳ್ತನ ಮಾಡುವಂತ ಪ್ರಕ್ರಿಯೆಗಳನ್ನ ಮಾಡ್ತಾಳೆ ಅಂತ ಕೂಡ ಅಲ್ಲಿ ಸ್ಥಳೀಯರು ಹೇಳ್ತಾರೆ. ಆದ್ರೆ ಏನೇ ಇದ್ರು ಕೂಡ ಆದ್ರೆ ಕಳ್ತನ ಏನೇ ಮಾಡಿದ್ರು ಕೂಡ ಕಾನೂನು ಇದೆ, ಮತ್ತೆ ಪೊಲೀಸರು ಇದ್ದಾರೆ. ಅವ್ರಿಗೆ ಹೋಗಿ ಡೈರೆಕ್ಟ್ ಆಗಿ ಪೊಲೀಸ್ ಅವ್ರಿಗೆ ಇಟ್ಕೊಟ್ರೆ ಅವ್ರು ಕಂಪ್ಲೇಂಟ್ ಮಾಡಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಈ ರೀತಿಯಾಗಿ ನಕಲಿ ಪೊಲೀಸ್ಗಿರಿಯನ್ನ ಮಾಡುವಂತದ್ದು ಅಲ್ಲಿ ಅಮಾನುಷವಾಗಿ ನಡ್ಕೊಳ್ಳುವಂತ ಪರಿ ಏನಿದೆ ಇದು ನಿಜಕ್ಕೂ ಕೂಡ ಅದು ಕಾನೂನು ವಿರುದ್ಧವಾಗಿರುವಂತದ್ದು. ಆಕೆ ಅವಕಾಶಗಳು ಕೊಡೋದಿಲ್ಲ ಅಂತೇಳಿ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಹೇಳಿರುವ ಮೂಲಕವಾಗಿ ಅವ್ರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ರೀತಿ ಆಗಬಾರ್ದು ಅಂತೇಳಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿ.